ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ನಮಃ ಪರಸ್ಮೈ ಪುರುಷಾಯ ಭೂಯಸೇ ಸದುದ್ಭವಸ್ಥಾನ ನಿರೋಧಲೀಲಯ ಗೃಹೀತ ಶಕ್ತಿತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯ ಅನುಪಲಭ್ಯವರ್ತ್ಮನೆ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಮ್ನಾ ಅನ್ಯಾಂಶ ಹಸ್ತಚರಣಶ್ರವಣತ್ವಗಾಧೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ನೌಮಿನ್ಯಾಯಸುಧಾದಿಕೃಜ್ಯ ಮುನೀನ್ನ ಶ್ರೀಪಾಡರಾ ಸನ್ಮನಿಂ ವ್ಯಾಸಾರ್ಯಾನ್ನ ವಿವಿಧಾಗಮಾಬ್ಧಿವಿಹಿರಾನ್ ಶ್ರೀವಾಡಿರಾಜಾನಪಿ ವಂದೇ ಹಂಸವರಾನ್ನರ್ಹುತ್ತಮ ಗುರುಂ ವೈದಗ್ಧ್ಯವಾನಂ ನಿಧಿ ಶ್ರೀ ಸತ್ಯೌರುತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸತ್ಯಾನಪಾನ್ ವಿದ್ಯಾಯಾಂ ವಿಪದಾಚಾರ್ಯಂ ವೇದಜ್ಞಾನಬ್ಜಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನ ಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತ್ರೇಣ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹಯಗ್ರೀವ ದೇವರ ಮಹಿಮೆಯನ್ನು ತಿಳಿಸ್ತಾ, ಹಯಗ್ರೀವ ದೇವರ ರೂಪದ ಬಗ್ಗೆ ಹೇಳ್ತಾ ನಿನ್ನೆ ವಾದಿರಾಜತೀರ್ಥ ಶ್ರೀಪಾದಂಗಳವರು ಮುದ್ರಾ ಪುಸ್ತಕ ಶಂಕಾಕ್ಷ ವಿದ್ಯೋತಿತ ಕರಾಂಬುಜ ಹೃದಯವೇಶ ಹಯಗ್ರೀವ ಮಧ್ಯಾಹ್ನ ವಿಷಯೋಭವ. ಜ್ಞಾನ ಮುದ್ರೆ, ಪುಸ್ತಕ, ಶಂಖ, ಅಕ್ಷಮಾಲ, ವಿಶೇಷವಾಗಿ ಇವುಗಳನ್ನು ತನ್ನ ಕರಕಮಲಗಳಲ್ಲಿ ಧರಿಸಿದ ಹಯಗ್ರೀವ ರೂಪಿಯಾದ ಪರಮಾತ್ಮ ನನ್ನ ಧ್ಯಾನಕ್ಕೆ ವಿಷಯನಾಗಲಿ ಅಂತ ಹೇಳಿ ವಾದಿರಾಜತೀರ್ಥ ಶ್ರೀಪಾದಂಗಳವರು ತಿಳಿಸಿಕೊಡ್ತಾರೆ. ಹಯಗ್ರೀವ ದೇವರ ಪ್ರತಿಮೆಯನ್ನು ನೋಡಿದರೆ ನಿಮಗೆ ಗೊತ್ತಾಗ್ತದೆ, ಜ್ಞಾನಮುದ್ರೆ, ಪುಸ್ತಕ, ಶಂಖ ಮತ್ತು ಅಕ್ಷಮಾಲ ಇವುಗಳನ್ನು ಹಿಡಿದುಕೊಂಡಿರತಕ್ಕಂತಹ ಹಯಗ್ರೀವ ದೇವರು ನನ್ನ ಧ್ಯಾನಕ್ಕೆ ವಿಷಯನಾಗಲಿ ಅಂತ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಮುಂದೆ ಹೇಳ್ತಾರೆ, ಅದೇ ಹಯಗ್ರೀವ ದೇವರ ವರ್ಣನೆಯನ್ನು ಮಾಡ್ತಾ, ಕರ್ತ್ರೇ ಧರ್ತೆ ಚ ಸಂಹರ್ತ್ರೇ ಪಾತ್ರೇ ಚ ಹಯವಕ್ತ್ರಮೇ ಪಿತ್ರೇ ಧಾತ್ರೇ ಧಿಯಾಂ ಧಾತ್ರೇ ಸತ್ರೇ ಜಾತಾಯತೆ ನಮಃ. ಕರ್ತ್ರೇ ಧರ್ತ್ರೇ, ಇಡೀ ಜಗತ್ತಿನ ಸೃಷ್ಟಿಕರ್ತ ಅಂತ ಅನಿಸಿಕೊಂಡವನು ಜನ್ಮಾದ್ಯಸ್ಯ ಯಥೋನ್ವಯಾದಿತರತಃ ಅರ್ಥೇಶು ಅಭಿಜ್ಞಸ್ವರಾಟ್. ಪ್ರಪಂಚದ ಸೃಷ್ಟಿ ಮಾಡಿದವನು ಭಗವಂತ, ಅದನ್ನು ಧಾರಣೆ ಮಾಡಿ ಪಾಲನೆ ಮಾಡತಕ್ಕಂಥವನು ಧರ್ತೆ, ಅದನ್ನು ಪಾಲನೆ ಮಾಡಿದವನು ಪರಮಾತ್ಮನೇ. ಅದನ್ನು ಪಾಲನೆಯನ್ನು ಮಾಡ್ತಾನೆ. ಕರ್ತೃತ್ವ ಶಕ್ತಿ ಇದೆ, ಧರ್ತೃತ್ವ ಶಕ್ತಿ ಇದೆ, ಸಂಹಾರ ಮಾಡತಕ್ಕಂತಹ ಶಕ್ತಿ ಇದೆ. ಸಂಹರ್ತ್ರೇ, ಅದನ್ನು ಸಂಹಾರ ಮಾಡತಕ್ಕಂತಹ ಶಕ್ತಿಯೂ ಭಗವಂತನಲ್ಲಿದೆ. ಪಾತ್ರೇ ಚ ಹಯವಕ್ತ್ರಮೇ, ಅದಕ್ಕಾಗಿ ಹೇಳ್ತಾರೆ, ಯೋಗ್ಯರಾದ ಸಜ್ಜನರನ್ನು, ಸತ್ಪಾತ್ರರನ್ನು ರಕ್ಷಣೆ ಮಾಡುವಂತಹ ಕಾರ್ಯವನ್ನು ಭಗವಂತ ಮಾಡ್ತಾನೆ. ದುಷ್ಟ ಜನರನ್ನು ಅಂತ್ಯದಲ್ಲಿ ಸಂಹರಿಸುವಂತಹ ಸಾಮರ್ಥ್ಯ ಭಗವಂತನಲ್ಲಿದೆ. ಸಜ್ಜನರನ್ನು ಕಾಪಾಡ್ತಾನೆ. ಹಾಗೆ ವಿಶೇಷವಾಗಿ ಭಗವಂತನೇ ಪಿತ್ರೇ ಧಾತ್ರೇ ಧಿಯಾಂ ಧಾತ್ರೇ, ತಂದೆಯೂ ಅವನೇ, ತಾಯಿಯೂ ಅವನೇ, ಬಂಧುವೂ ಅವನೇ, ಬಳಗವೂ ಅವನೇ, ಎಲ್ಲವೂ ಭಗವಂತನೇ. ಅಂತಹ ಭಗವಂತ ವಿಶೇಷವಾಗಿ ಬ್ರಹ್ಮದೇವರ ಸತ್ರಯಾಗದಲ್ಲಿ ಹುಟ್ಟಿರತಕ್ಕಂತಹ ವಿಶಿಷ್ಟನಾದ ಪರಮಾತ್ಮ ನನಗೆ ನಮಸ್ಕಾರವನ್ನು, ವಿಶೇಷವಾಗಿ ನಾನು ಅವನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ, ಅವನು ನನಗೆ ವಿಶಿಷ್ಟವಾಗಿ ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥಿಸಿಕೊಳ್ಳುತ್ತಾರೆ. ಅಂದರೆ ಜಗತ್ತಿನ ಸೃಷ್ಟಿ ಕರ್ತೃತ್ವ ಆಗಿರಬಹುದು, ಪಾಲನ ಕರ್ತೃತ್ವ ಆಗಿರಬಹುದು, ಸಂಹಾರ ಕರ್ತೃತ್ವ, ಇದು ಮೂರೂ ಸಹಿತ ಭಗವಂತನಲ್ಲಿ ವಿಶೇಷವಾಗಿದೆ.
ಹೀಗಾಗಿ ಅವನೇ ತಂದೆ, ಅವನೇ ತಾಯಿ, ಅವನೇ ಬಂಧು, ಅವನೇ ಬಳಗ, ಅಂತಹ ಬ್ರಹ್ಮದೇವರಿಂದಲೂ ಉಪಾಸಿತನಾಗಿರತಕ್ಕಂತಹ, ವಿಶಿಷ್ಟವಾಗಿ ಬ್ರಹ್ಮದೇವರ ಯಜ್ಞಯಾಗದಲ್ಲಿ ಸತ್ರದಲ್ಲಿ ಹುಟ್ಟಿರತಕ್ಕಂತಹ ಪರಮಾತ್ಮ ನನ್ನನ್ನು ಅನುಗ್ರಹ ಮಾಡಲಿ, ನಾನು ಅವನಿಗೆ ವಿಶೇಷವಾದ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಅಂತ. ಅದಕ್ಕಾಗಿ ನಿನ್ನೆ ಹೇಳಿದ ಹಾಗೆ ಗೋಪಾಲದಾಸರು ಹೇಳ್ತಾರೆ, ಏನು ಬೇಡಲಿ ನಿನ್ನ ಬಳಿಗೆ ಬಂದು ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ನನಗೆ. ಎಲ್ಲಾನು ಕೊಡುವನು ಭಗವಂತನೇ. ಅದಕ್ಕಾಗಿಯೇ ಅವನನ್ನೇ ತಂದೆ ತಾಯಿ ಬಂಧು ಬಳಗ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ವಿಕಸಂತಂ ಹೃತಧ್ವಾಂತಂ ಹೃದಯ ಸಂತಂಚ ಸಂತತಂ ಗತಚಿಂತಂ ರಮಾಕಾಂತಂ ಗುಣವಂತಂ ಸ್ಮರಾಂತರಂ. ವಿಶೇಷವಾಗಿ ವಿಕಸಂತಂ ಹೃತಧ್ವಾಂತಂ ಏನು ಅಂದರೆ ಹೃದಯವನ್ನು ಅರಳಿಸ್ತಕ್ಕಂತಹ, ಕೋಮಲವಾಗಿರತಕ್ಕಂತಹ ಹೃದಯವನ್ನು ಅರಳಿಸುವ, ವಿಕಸಂತಂ ಅಂದರೆ ಅರಳುವುದು. ಹಾಗಾದರೆ ಅಷ್ಟು ಮಾತ್ರ ಅಲ್ಲ, ಹೃದಯದಲ್ಲಿರತಕ್ಕಂತಹ ಕತ್ತಲೆಯನ್ನು ಹೋಗಲಾಡಿಸುವಂಥ ಹೃದಯ ಸಂತಂ, ಆ ಒಳಗಡೆ ಇರುವಂತಹ ಹೃತಧ್ವಾಂತಂ, ಒಳಗಡೆ ಇರುವ ಕತ್ತಲೆಯನ್ನು ಹೋಗಲಾಡಿಸುವ, ವಿಶೇಷವಾಗಿ ಅನುಗ್ರಹವನ್ನು ಮಾಡತಕ್ಕಂತಹ ಗತಚಿಂತಂ, ಚಿಂತಾದೂರನಾಗಿರತಕ್ಕಂತಹ, ಜಗತ್ತಿನ ಚಿಂತೆಯನ್ನು ಪರಿಹಾರ ಮಾಡತಕ್ಕಂತಹ ಪರಮಾತ್ಮ. ಯಾವ ಚಿಂತೆಗಳು ಯಾವ ದೋಷಗಳೂ ಭಗವಂತನಲ್ಲಿಲ್ಲ. ಅಂತಹ ರಮಾಕಾಂತಂ, ಲಕ್ಷ್ಮೀಪತಿಯಾಗಿರತಕ್ಕಂತಹ, ಲಕ್ಷ್ಮೀದೇವಿಗೆ ಒಡೆಯನಾಗಿರತಕ್ಕಂತಹ, ಗುಣವಂತಂ, ಸರ್ವಗುಣ ಪರಿಪೂರ್ಣನಾಗಿರತಕ್ಕಂತಹ ಪರಮಾತ್ಮ. ಅಂತಹ ಪರಮಾತ್ಮನನ್ನು ವಿಶೇಷವಾಗಿ ನಾವು ಸ್ಮರಿಸಬೇಕು, ಸದಾ ಸ್ಮರಿಸಬೇಕು. ಅಂತಹ ಪರಮಾತ್ಮನನ್ನು ನಾನು ಸ್ಮರಿಸ್ತಾ ಇದ್ದೇನೆ. ಆ ಪರಮಾತ್ಮ ನಮಗೆ ಅನುಗ್ರಹ ಮಾಡಲಿ. ವಾದಿರಾಜತೀರ್ಥ ಶ್ರೀಪಾದಂಗಳವರ ಪ್ರಾಸ ಹೇಗಿದೆ ನೋಡಿ. ಕರ್ತ್ರೇ ಧರ್ತ್ರೇ ಚ ಸಂಹರ್ತ್ರೇ ಪಾತ್ರೇ ಬರೆತ್ರೇ ತ್ರೇ 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 ಪಿತ್ರೇ ಧಾತ್ರೇ ಧಿಯಾಂ ಧಾತ್ರೇ ಸತ್ರೇ ಜಾತಾಯತೆ ನಮಃ. ಇಲ್ಲಿ ಎಲ್ಲ ಕಡೆಗೆ ಬೇರೆ ತಗೊಳ್ತಾರೆ. ವಿಕಸಂತಂ ಹೃತಧ್ವಾಂತಂ ಹೃದಯ ಸಂತಂ ಸಂತತಂ, ಎಲ್ಲ ಕಡೆಗೂ ತಂ 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 ತಂ. ಅಷ್ಟು ಮಾತ್ರ, ಗತಚಿಂತಂ ರಮಾಕಾಂತಂ ಗುಣವಂತಂ ಸ್ಮರಾಂತರಂ. ಎಲ್ಲ ಕಡೆಗೂ ಸಹಿತ ಒಂದೊಂದು ಕಡೆಗೆ ಮಾಡಿದ ಪದ ಪ್ರಯೋಗವನ್ನು ಇನ್ನೊಂದು ಕಡೆಗೆ ಮಾಡೋದಿಲ್ಲ ವಾದಿರಾಜತೀರ್ಥ ಶ್ರೀಪಾದನು. ಯಾರೋ ಹೀಗೆ ಶ್ಲೋಕ ಮಾಡಬೇಕು ಅಂತ ಕುತ್ಕೊಂಡ್ರಂತೆ. ಆದರೆ ಪಾಪ ಅವ್ರಿಗೆ ಏನು ಶ್ಲೋಕ ಮಾಡಬೇಕು ಅಂತ ಗೊತ್ತಿಲ್ಲ. ಶ್ಲೋಕ ಮಾಡಬೇಕು ಅಂತಾದರೆ ಶಬ್ದಗಳ ದಾರಿದ್ರ್ಯ ಇರಬಾರ್ದು. ಶಬ್ದಗಳು ವರ್ಡ್ ವೊಕ್ಯಾಬುಲರಿ ಅಂತ ಅದಕ್ಕೆ. ಒಂದು ಕಡೆಗೆ ಪ್ರಯೋಗ ಮಾಡಿದ್ದು ಇನ್ನೊಂದು ಕಡೆಗೆ ಪ್ರಯೋಗ ಮಾಡಬಾರ್ದು. ವರ್ಡ್ ವೊಕ್ಯಾಬುಲರಿ ಇರಲಿಲ್ಲ ಅಂದರೆ ಆ ಶಬ್ದಗಳು ಏನಂದರೆ ಏನೇನೋ ಶಬ್ದಗಳಾಗ್ತದೆ. ಏನೋ ಯಾರೋ ಮಾಡ್ತಾ ಇದ್ರು, ರಾಘವೇಂದ್ರ ಗುರುನ್ ಒಂದೇ, ಮುಂದೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಆ ಹುಡುಗನಿಗೆ. ಪಕ್ಕಕ್ಕೆಲ್ಲ ಕಟಾಂಜನ ಹಾಕಿದ್ರಲ್ಲ, ಸುತ್ತಮುತ್ತು ಕಟಾಂಜನಂ ಅಂತ ಶ್ಲೋಕ ಮಾಡ್ಬಿಟ್ಟ. ಯಾಕಂದರೆ ಪಾಪ ಅವನಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಶಬ್ದಗಳ ದಾರಿದ್ರ್ಯ. ಸುಮ್ಮನೆ ನಮ್ಮದೇ ಆದ ಏನೇನೋ ಶ್ಲೋಕ ಮಾಡ್ತಿರ್ತಾರೆ. ಹೀಗಾಗಿ ಶ್ಲೋಕ ಮಾಡಬೇಕು ಎಂಬುದು ಕವಿ ಪ್ರತಿಭೆ. ಯಾರೋ ಒಬ್ಬರು ದ ರಾ ಬೇಂದ್ರೆಯವ್ರ ಮುಂದೆ ಬಹಳ ಒಂದು ಅದ್ಭುತವಾದ ಪದ್ಯ ಬರೆದಿದ್ದೀನಿ ಅಂತ ಬೇಂದ್ರೆಯವರಂದರು, ಅವಶ್ಯವಾಗಿ ಹೇಳೋನು. ಬೇಂದ್ರೆಯವರ ಸಾಹಿತ್ಯ ಬಹಳ ಅದ್ಭುತವಾದ ಸಾಹಿತ್ಯ. ಹೀಗಾಗಿ ಸರಿ ಆಯಿತು ಅಂತ ಅವನು ಹೇಳಿದಾಗ ಬೇಂದ್ರೆಯವರ ಹತ್ರ ಬಂದು ಹೇಳಿದ್ದಂತೆ, ನನ್ನ ಪದ್ಯ ಹೇಗಿತ್ತು. ಆವಾಗ ಅವ್ರದ್ದು ಉತ್ತರ ಕರ್ನಾಟಕ ಭಾಷೆ ಶೈಲಿ. ತಮ್ಮ, ನೀನೇ ಪದ್ಯ ಓದಿದೆಯಲ್ಲ, ನಿನಗೆ ಹೆಂಗೆ ಅನಿಸ್ತು? ಯಾಕೋ ಸ್ವಲ್ಪ ಬಹಳ ಕಷ್ಟ ಆತ್ರಿ ನನಗೆ ಹೇಳಲಿಕ್ಕೆ ಅಂದ. ಪದ್ಯ ಬರೆದು ನಿನಗೇ ಹೇಳಲಿಕ್ಕೆ ಇಷ್ಟು ಕಷ್ಟ ಆದರೆ ಕೇಳೋರಿಗೆ ಎಷ್ಟು ಕಷ್ಟ ಆಗಿರಬಾರ್ದು ಅಂದರು. ಯಾಕಂದರೆ ಪದ್ಯಗಳು ಕಷ್ಟಪಟ್ಟು ಬರೆದರೆ ಪದ್ಯ ಆಗುವುದಿಲ್ಲ. ಬಹಳ ಆಯಾಸಪಟ್ಟು ನಾನೇನಾದರೂ ಕಾವ್ಯ ರಚನೆ ಮಾಡ್ತೇನೆ ಅಂದರೂ ಕಾವ್ಯ ಅಲ್ಲ. ಅದು ಓತಪ್ರೋತವಾಗಿ ಕವಿ ಪ್ರತಿಭಾ ತಾನೇ ಬರಬೇಕಂತೆ. ಅದು ನಿಜವಾದ ಕವಿ ಪ್ರತಿಭೆ. ಹೀಗಾಗಿ ಕಷ್ಟಪಟ್ಟು ನಾನು ಶಬ್ದಗಳನ್ನು ಜೋಡಿಸ್ತೇನೆ ಅಂತಂದರೆ ಅದು ಏನೂ ಅಲ್ಲ. ನೋಡಿ, ಒಂದು ಕಡೆಗೆ ಗಂಗಾಲಹರಿಯಲ್ಲಿ ಹೇಳುವ ಜಗನ್ನಾಥ ಪಂಡಿತ ಹೇಳ್ತಾನೆ,
ಅಭಿಪ್ರಾಜ್ಯಂ ರಾಜ್ಯಂ ತೃಣಮಿವ ಪರಿತ್ಯಜ್ಯ ಸಹಸಾ ವಿಲೋಲತ್ವಾನೀರಂ ಜನಾನಾಂ ಆನಂದಃ ಪರಿಹಸತಿ ನಿರ್ಮಾಣ ಪದವೀಂ. ಅದು ನಮ್ಮ ಪೂಜ್ಯ ಪಂಡರಾಚಾರ್ಯ ಕನ್ನಡದಲ್ಲಿ ಹೇಳ್ತಾರೆ. ಅಭಿಪ್ರಾಜ್ಯಂ ರಾಜ್ಯಂ ಇದುದು ಮನೆಯ ಮರೆದು ಸಾಮ್ರಾಜ್ಯ ತೊರೆದು ಹಣವೆಂದು ತೃಣವ ಜರಿದು ಜೀಕು ಜಾಲಿ ಜೋ ಕಾಲಿ ಜೀಕು ಜಲ ತೀರ ತೀರ ನೊರೆದ ಅಮೃತಕ್ಕಿಂತ ಸವಿ ಅಂಬು ಅಂಬೆ ತವ ಬಗಸಿ ತುಂಬ ಕುಡಿಗೆ. ಮನೆಯ ಮರೆದು ಸಾಮ್ರಾಜ್ಯ ತೊರೆದು ಹಣವೆಂದು ತೃಣವ ಜರಿದು ಜೀಕು ಜಾಲಿ ಜೋ ಕಾಲಿ ಜೀಕು ಅಂತ ಹೇಳ್ತಾರೆ. ಕಟಾಕ್ಷೌ ವ್ಯಾಕ್ಷೇಪ ಜನಿತ ಸಂಕ್ಷೋಭ ನಿವಹ ಹರಂತತ್ವಗಂತೋ ಹರ ಶಿರಸಿ ಗಂಗಾತನುಭವ ತರಂಗಾ ಪೃತುಂಗಾ ದುರಿತ ಭವ ಭಂಗಾಯ ಭವತಾಂ ಅಂತ ಹೇಳಿದರೆ ಎಂತಹ ಔಚಿತ್ಯ ತೋರಿಸಿದ ಕವಿ. ಅದಕ್ಕಾಗಿ ಅದನ್ನು ಕನ್ನಡದಲ್ಲಿ ಬಹಳ ಸುಂದರವಾಗಿ ನಿರೂಪಣೆಯನ್ನು ಮಾಡಿಕೊಡ್ತಾರೆ. ಯಾವ ಹರಂತ ತ್ವಗಂತು ಶಿರಸಿ ಗಂಗಾತನುಭಃ ತರಂಗಾಹ ಪ್ರೋತ್ತುಂಗಾಹ ದುರಿತ ಭವ ಭಂಗಾಯ ಭವತಾಂ. ಎಂತಹ ಅಂದರೆ ಕವಿಗಳ ಔಚಿತ್ಯದ ಪ್ರೌಢಿಮೆ ಎಷ್ಟು ಅದ್ಭುತವಾಗಿರುತ್ತದೆ ಅನ್ನೋದಕ್ಕಾಗಿ ಕೆಲವು ಗ್ರಂಥಗಳಲ್ಲಿ ಕೆಲವು ಕಾವ್ಯಗಳಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಯಾಕೆ ಅಂದರೆ ಒಂದು ಕಡೆಗೆ ಅದನ್ನೇ ನಿರೂಪಣೆ ಮಾಡುವಾಗ ಗಂಗೆ ಭೂಮಿಗೆ ಭೂಲೋಕಕ್ಕೆ ಹರಿದುಕೊಂಡು ಬರುವ ಸಂದರ್ಭ ಎಷ್ಟು ರಭಸವಾಗಿ ಹರ್ಕೊಂಡ್ಬರ್ತಾಳೆ, ಭಾರೀ ರಭಸವಾಗಿ ಹರಿದುಕೊಂಡು ಬರ್ತಾಳೆ. ಹಾಗಾದರೆ ಯಾಕೆ ಅಷ್ಟು ರಭಸವಾಗಿ ಹರಿದುಕೊಂಡು ಬಂದಳು ಅಂದರೆ ಕಟಾಕ್ಷವು ವ್ಯಾಕ್ಷೇಪ ಈರ್ಷೆಗೊಂಡ ಪಾರ್ವತಿಯ ಬೆಳಗು ಮಾರ್ತಾಂಡ ರಾಗ ಚೆಂಡ ಕೆಂಡ ಕುಂಡ ಕೆಂಗಣ್ಣ ತಾಕಿ ಖಳಿಪೆ ದಿವ್ಯ ಭಂಡ. ಇದೇ ಕಟಾಕ್ಷವು ವ್ಯಾಕ್ಷೇಪ ಜನಿತ. ಅದಕ್ಕೆ ಎಷ್ಟು ಚಂದ ಹೋಲಿಸ್ತಾರೆ ಅಂದರೆ ಯಾಕೆ ಭೂಮಿಗೆ ಇಷ್ಟು ರಭಸವಾಗಿ ಬಂದು ಎಲ್ಲ ಕಡೆಗೂ ಗಂಗೆ ಮುಂದೆ ಹೋಗಬಾರದು ಅಂತ ಎಲ್ಲ ಕಡೆಗೂ ಕಬ್ಬಿಣದ ಇದು ಹಾಕಿರ್ತಾರೆ. ಯಾಕೆಂದ್ರೆ ಮುಂದೆ ಹೋದರೆ ಮುಂದೆ ಹೋಗ್ತೀರಾ ಅಂತ ಅರ್ಥ, ಬರೋದಿಲ್ಲ. ಕೃಷ್ಣಾರ್ಪಣ ಮಸ್ತು. ಅಷ್ಟು ರಭಸವಾಗಿ ಹರಿತಾಳೆ ಗಂಗೆ. ಹಾಗಾದರೆ ಯಾಕೆ ಇಷ್ಟು ರಭಸವಾಗಿ ಭೂಮಿಗೆ ಬಂದ್ಲು ಅಂದರೆ ಕವಿಯ ಕಲ್ಪನೆ ನೋಡಿ ಹೇಗಿದೆ. ಒಂದ್ಸಾರಿ ರುದ್ರದೇವರು ಪಾರ್ವತಿ ಜೊತೆ ಮಾತನಾಡ್ತಾ ಕುಳಿತುಕೊಂಡಾಗ ಪಾರ್ವತಿ ಅಲ್ಲಂತೆ ಎಂಥ ಸುಂದರವಾದ ಮುಖ. ಅದನ್ನೇ ಸತ್ಯಧರ್ಮ ತೀರ್ಥರು ಅಣಿಸ್ತಾರೆ. ಮೂರ್ಧನ್ಯ ಮೂರ್ಧನ್ಯ ನಿಮಿಷ ವಪುಷಾಭಿಭ್ರತಿ ಜಯತ್ ಸೋಮೆ ಸೋಮೆ ಸತ್ಯ ವಿಕುಲಲಾಮೆ ಯದಭವತ. ಎಂತಹ ಸುಂದರವಾದ ಮುಖರಿ ನಿಮ್ದು. ಅವಾಗಂದ ರುದ್ರದೇವರು ಹೌದು ಅಂದ. ಅಷ್ಟು ಮಾತ್ರ ಅಲ್ಲ, ಹಾಗೇ ಪಾರ್ವತಿ ಗಂಡನ ಮುಖ ಹೊಗಳ್ತಾ ಹೊಗಳ್ತಾ ಮುಂದೆ ಅವನ ಹೇರ್ ಸ್ಟೈಲ್ ಕಡೆಗೆ ಹೋತು ಗಮನ ಅವಳದು. ರುದ್ರದೇವರ ಹೇರ್ ಸ್ಟೈಲ್ ಎಂಥ ಜಟಾಜೂಟ, ಭಾರೀ ಜಟಾಜೂಟ. ಅದನ್ನು ನೋಡಂತ ಎಂಥ ಜಟಾಜೂಟ ಇದು. ಅವಳಂದು ಮೂರ್ಧನ್ಯ ಮೂರ್ಧನ್ಯ ನಿಮಿಷ ಬಪುಷ ಅಭಿಭ್ರತಿ ಚಯತ್. ಸತ್ಯಧರ್ಮರು ಹೇಳ್ತಾರೆ, ಇಂತಹ ಜಟಾಜೂಟಕ್ಕೆ ನಾನು ಏನು ಅಲಂಕಾರ ಮಾಡಲಿ ಅಂದ್ರೆ ಪಾರ್ವತಿ. ಎಲ್ಲರೂ ಮುಡಿ ಕಟ್ಟಿರೋ ಮುಡಿಗೆ ಹೆರಳು ಬಂಗಾರ ಅಂತ ಹಾಕ್ತಾರೆ. ನಾನು ರುದ್ರದೇವರ ಜಟಾಜೂಟಕ್ಕೆ ಏನು ಅಲಂಕಾರ ಮಾಡಲಿ ಅಂದು. ಯಾವ ಬಂಗಾರ ಇಲ್ಲ, ಯಾವ ರತ್ನ ಅಲ್ಲ, ಯಾವ ವಜ್ರ ಅಲ್ಲ, ಯಾವ ಇಡೂರಿ ಅಲ್ಲ, ಯಾವುದೂ ಅಲ್ಲ. ಕೊನೆಗೆ ಚಂದ್ರನೇ ತೋಮಂದು ಪಾರ್ವತಿ ಇಟ್ಲಂತ. ಅವತ್ತೇ ಚಂದ್ರಮೌಳಿ ಆದವು. ಸತ್ಯ ವಿಕುಲಲಾಮೆ. ಅಷ್ಟು ಪಾರ್ವತಿ ಚಂದ್ರನ ತೋಮಂದಿಟ್ಟು ಚಂದಂಗೆ ನೋಡಿದೆ. ಮ್ಯಾಲೆ ಹೋದ ತಕ್ಷಣ ಪಾರ್ವತಿಗೆ ಒಮ್ಮೆ ಸಿಟ್ಟು ಬಂದ್ಬಿಡ್ತೇನೆ. ಯಾಕಂದರೆ ರುದ್ರದೇವರ ಜಟಾಜೂಟದ ತುದಿಯಲ್ಲಿ ಸಾಕ್ಷಾತ್ ಗಂಗೆ ಇದ್ದಾಳೆ. ಯಾಕೆಂದ್ರೆ ಇವಳೊಂದು ಮದುವೆ ಮಾಡ್ಕೊಂಡವಳು ನನ್ನ ಪಕ್ಕಕ್ಕೆ ಕೂರಿಸ್ಕೊಂಡ್ಬಿಟ್ಟು ನೀವ್ಯಾಕೆ ಇವಳು ಮ್ಯಾಲೆ ಕೂರಿಸ್ಕೊಂಡಿರಿ ಏನಿಲ್ಲ ತಲೆ ಮೇಲೆ. ಕಟಾಕ್ಷವು ವ್ಯಾಕ್ಷೇಪ ಜನಿತ ಸಂಕ್ಷೋಭ ನಿವಹಾಹ. ಸಿಟ್ಟು ಬಂದ್ಬಿಡ್ತು ಪಾರ್ವತಿ. ಯಾರೇ ಅವಳು? ಎಷ್ಟೇ ಆದ ಸಹಜವಾದ ಸವತಿಯ ಮಾತ್ಸರ್ಯ ಇರ್ತದೆ ನೋಡ್ರಿ. ಭಾಳ ಕೆಟ್ಟ. ಮನೆಯವರಿಗೆ ತರಕಾರಿ ಲಿಸ್ಟ್ ಬರೆದು ಕೊಟ್ರೆ ಸೌತಿಕಾಯಿ ಅಂತ ಲಿಸ್ಟೇ ಇರಲ್ಲ. ಯಾಕಂದ್ರೆ ಆ ಸೌತಿಕಾಯಿ ಶಬ್ದ ಆಗಿ ಬರೋದಿಲ್ಲ. ಇನ್ನು ಸವತಿ ಆಗಿ ಬರ್ತಾಳ. ಸವತಿ ಅಂದರೆ ಗೊತ್ತಲ್ಲ ನಿಮಗೆಲ್ಲ. ಏನು ಬೆಂಗಳೂರು ಕಡೆಗೆ ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ. ಇನ್ನೊಬ್ಬಳು ಹೆಂಡತಿ ಆದರೆ ಅವಳು ಸೌತಿ ಇದ್ದ ಹಾಗೆ. ಹೀಗಾಗಿ ಅದನ್ನೇ ಹೇಳಿದ್ದು. ಈರ್ಷೆಗೊಂಡ ಪಾರ್ವತಿಯ ಬೆಳಗು ಮಾರ್ತಾಂಡ ರಾಗ ಚೆಂಡ ಕೆಂಡ ಕುಂಡ ಕೆಂಗಣ್ಣ ತಾಕಿ ಖಳಿಪೆ ದಿವ್ಯ ಹೊಂಡ. ಅದರಂತೆ ಪೂಜ್ಯ ಪಂಡರನಾಚಾರ್ಯರು ಕನ್ನಡದಲ್ಲಿ ಮಾಡಿದರು. ಅಂದರೆ ನಾನು ಯಾಕೆ ಹೇಳ್ತೇನೆ, ಇದು ಕವಿಗಳು ತೋರಿಸುವ ಪ್ರಾಸದ ಔಚಿತ್ಯ. ಅದರಲ್ಲಿ ವಿಷಯವನ್ನು ನಿರೂಪಣೆ ಮಾಡಬೇಕು,
ಅದರ ಜೊತೆಗೆ ಆ ವಿಶೇಷವಾಗಿರ್ತಕ್ಕಂತಹ ತನ್ನ ಕವಿ ಪ್ರತಿಭೆಯನ್ನು ತಿಳಿಸಬೇಕು. ಹಾಗೆ ವಾದಿರಾಜತೀರ್ಥರ ಗ್ರಂಥವನ್ನು ನೋಡುವಾಗ ವಿಕಸಂತಂ ಹೃತತ್ವಾಂತಂ ಹೃದಯ ಸಂತಂ ಚ ಸಂತತಂ ಗತಚಿಂತಂ ರಮಾಕಾಂತಂ ಗುಣವಂತಂ ಸ್ಮರಾಂತರ. ಸಣ್ಣ ಮಗುವಿಗೆ ಅರ್ಥ ಆಗತ್ತೆ ಇದು, ಅಷ್ಟು ಸುಂದರವಾದ ಶಬ್ದ. ವಿಕಸಂತಂ ಹೃದಯ ವಿಶೇಷವಾಗಿ ಆನಂದ ಪುಲಕಿತವಾಗ್ತದೆ, ಅರಳಿಸುವಂತಹ, ನಮ್ಮ ಕತ್ತಲೆಯನ್ನು ಹೋಗಲಾಡಿಸ್ತಕ್ಕಂತಹ. ಅಷ್ಟು ಮಾತ್ರ ಅಲ್ಲ, ಚಿಂತಾಧೂರನಾದ ಯಾವ ದೋಷ ಇಲ್ಲದೆ ಇರತಕ್ಕಂತಹ ಗತಚಿಂತಂ ರಮಾಕಾಂತಂ ಲಕ್ಷ್ಮೀಪತಿಯಾದ ಗುಣವಂತನಾಗಿರತಕ್ಕಂತಹ ರಮಾಕಾಂತನಾದ ಪರಮಾತ್ಮ, ಅವನನ್ನು ವಿಶೇಷವಾಗಿ ಮನಸ್ಸಿಗೆ ಹೇಳ್ತಾರೆ, ಸದಾ ಸ್ಮರಿಸು, ಭಗವಂತನನ್ನು ನಿರಂತರವಾಗಿ ಸ್ಮರಿಸು, ಅವನ ಸ್ತೋತ್ರ ಮಾಡು. ಹಾಗೆ ಭಗವಂತನ ಸ್ತೋತ್ರ ಮಾಡುವುದಕ್ಕಾಗಿ ವಾದಿರಾಜತೀರ್ಥ ಶ್ರೀಪಾದಂಗಳವರು ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮುಂದೆ ಹೇಳ್ತಾರೆ ಭಗವಂತನಲ್ಲಿ ಇರತಕ್ಕಂತಹ ವಿಶಿಷ್ಟವಾದ ಗುಣ. ತಾರಾಭಿಧೇಯ ತಾರಾವಹಾರಾಲಂಕಾರ ಭಾಸ್ಯುರಾಹ ಸಾರಾತ್ ಸಾರೋಹಯ ಶಿರಸ್ತಾರಯೇ ದುಸ್ತಾರಾದರಾತ್. ತಾರಾಭಿಧೇಯ, ತಾರಾ ಅಂತ ಕರೀತಾರೆ, ಯಾವುದು ಓಂಕಾರ ಅಂತ ನಾವು ಕರಿತೀವಲ್ಲ, ಹಾಗೆ ಓಂಕಾರ ಶಬ್ದಕ್ಕೆ ವಾಚ್ಯನಾಗಿರತಕ್ಕಂಥವನು ಭಗವಂತನೇ. ಹೀಗಾಗಿ ಭಗವಂತನನ್ನು ಮಾತ್ರ ಓಂಕಾರ ಶಬ್ದದಿಂದ ನಾವು ಕರಿತೇವೆ. ಅಕಾರ ಉಕಾರ ಮಕಾರ ಇತಿ ಅಂತ ನಾವು ಕರೆಯುವಾಗ ಭಗವಂತನೇ ವಿಶೇಷವಾಗಿ ಆ ತಾರಾ ಶಬ್ದ, ಅಭಿಧೇಯನಾಗಿರತಕ್ಕಂತಹ ಓಂಕಾರ, ಅವುಗಳನ್ನು ತಾನು ಧರಿಸಿಕೊಂಡಿದ್ದಾನೆ, ವಕ್ಷಸ್ಥಳದೊಳಗೆ ಧರಿಸಿಕೊಂಡಿದ್ದಾನೆ. ಎಲ್ಲರಿಗಿಂತಲೂ ಉತ್ತಮನಾಗಿರತಕ್ಕಂತಹ ಭಗವಂತ ವಿಶೇಷವಾಗಿ ನಮ್ಮ ದಾಟಲು ಅಶಕ್ಯವಾಗಿರತಕ್ಕಂತಹ ಈ ಸಂಸಾರ ಸಾಗರವನ್ನು ದಾಟಿಸುವಂತಹ ಭಗವಂತ ನಮ್ಮನ್ನು ಈ ಸಂಸಾರ ಸಾಗರವನ್ನು ದಾಟಿಸಲಿ. ನಮಗೆ ದಾಟಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹೀಗಾಗಿ ದಾಟಲಿಕ್ಕೆ ಆಗದೇ ಇರುವ ಈ ಸಂಸಾರದ ಸಾರವನ್ನು ನಮ್ಮನ್ನು ದಾಟಿಸಿ ನಮಗೆ ಅನುಗ್ರಹವನ್ನು ಭಗವಂತ ಮಾಡಲಿ ಅಂತ ಒಂದು ಕಡೆಗೆ ಹೇಳ್ತಾರೆ. ಹಯವಕ್ತ್ರಂ ಸ್ಫುರದ್ಗಾತ್ರಂ ಸುಪವಿತ್ರಂ ಪತತ್ರಿಕಂ ಸುಚರಿತ್ರಂ ರಣೇ ಚೈತ್ರಂ ಸುರಮಿತ್ರಂ ಸ್ಮರಾಂತರಂ. ಹಯವಕ್ತ್ರಂ ಸ್ಫುರದ್ಗಾತ್ರಂ ಸುಪವಿತ್ರಂ ಪತತ್ರಿಕಂ. ಬಹಳ ಸುಂದರವಾಗಿ ಹೇಳ್ತಾರೆ. ಅತ್ಯಂತ ವಿಶಿಷ್ಟವಾಗಿರತಕ್ಕಂತಹ ಹೊಳೆಯುವಂತಹ ದೇಹವನ್ನು ಹೊಂದಿರತಕ್ಕಂತಹ ಪರಮಾತ್ಮ. ಸ್ಫುರದ್ಗಾತ್ರಂ, ಸ್ಫುರತಿ, ಚಾರ್ಮಿಂಗ್ ಅಂತ ಕರೀತಾರೆ. ಅಂತಹ ಸುಂದರವಾದ ಅತ್ಯಂತ ಹೊಳೆಯುವಂತಹ ದೇಹವನ್ನು ಹೊಂದಿರತಕ್ಕಂತಹ ಪರಮ ಪವಿತ್ರವಾಗಿರತಕ್ಕಂತಹ ದೇಹ, ಪರಮ ಪವಿತ್ರವಾಗಿರತಕ್ಕಂತಹ ದೇಹ. ಸುಪವಿತ್ರಂ, ಅಷ್ಟು ವಿಶಿಷ್ಟವಾಗಿರತಕ್ಕಂತಹ ದೇಹ. ಅಷ್ಟು ಮಾತ್ರ ಅಲ್ಲ, ಪತತ್ರಿಕಂ, ವಿಶೇಷವಾಗಿ ಗರುಡನ ಮೇಲೆ ಸಂಚಾರ ಮಾಡತಕ್ಕಂತಹ. ಅಷ್ಟು ಮಾತ್ರ ಅಲ್ಲ, ಸುಚರಿತ್ರಂ ರಣೇ ಚೈತ್ರಂ ಸುರಮಿತ್ರಂ ಸ್ಮರಾಂತರಂ. ಉತ್ತಮವಾಗಿರತಕ್ಕಂತಹ ಚಾರಿತ್ರ್ಯವನ್ನು ಹೊಂದಿರತಕ್ಕಂತಹ ಪರಮಾತ್ಮ, ಸದಾ ಯುದ್ಧದಲ್ಲಿ ತಾನೇ ಜಯಶೀಲನಾಗತಕ್ಕಂತಹ. ರಣೇ ಚೈತ್ರಂ, ಎಲ್ಲಿಯೂ ಭಗವಂತನಿಗೆ ಸೋಲು ಎಂಬುವುದಿಲ್ಲ. ಸೋಲು ಎಂಬುದು ಯಾವ ಕಾಲದಲ್ಲೂ ಇಲ್ಲ ಭಗವಂತನಿಗೆ. ಹಾಗೆ ವಿಶೇಷವಾಗಿ ದೇವತೆಗಳ ಕಷ್ಟವನ್ನು ಪರಿಹಾರ ಮಾಡಿದ್ದಾನೆ, ಜೀವರ ಕಷ್ಟವನ್ನು ಪರಿಹಾರ ಮಾಡಿದ್ದಾನೆ. ಸುರಮಿತ್ರನ್, ಸುರರಿಗೆ ಅತ್ಯಂತ ಮಿತ್ರನಾಗಿರತಕ್ಕಂತಹ, ದೇವತೆಗಳಿಗೆ ಮಿತ್ರನಾಗಿರತಕ್ಕಂತಹ. ಹಯವಕ್ತ್ರಂ, ಸಾಕ್ಷಾತ್ ಹಯವದನ ಮೂರ್ತಿ ಆಗಿರತಕ್ಕಂತಹ ಪರಮಾತ್ಮನನ್ನ ಸ್ಮರಾಂತರಂ, ನಾನು ಸ್ಮರಿಸ್ತಾ ಇದ್ದೇನೆ ಅಂತ ಹೇಳಿ ಆ ಹಯಗ್ರೀವ ರೂಪಿಯಾಗಿರತಕ್ಕಂತಹ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾರೆ. ದೇವರಿಗೆ ಯಾವ ಕಾಲಕ್ಕೂ ರಣಾಂಗಣದಲ್ಲಿ ಸೋಲೇ ಇಲ್ಲ. ಹೌದಾಚಾರ್ಯ, ಆದರೆ ಕೃಷ್ಣಾವತಾರ ನೋಡುವಾಗ ಎಷ್ಟು ಸಾರಿ ಕೃಷ್ಣ ಓಡಿ ಬಂದಿದ್ದಾನೆ ಜರಾಸಂಧನಿಂದ. ಎಲ್ಲಿ ನೋಡಿದ್ದಾರೋ ನೋಡ್ತೇವೆ, ಕೆಲವು ಕಡೆಗೆ ಓಡಿ ಹೋಗ್ತಾನೆ, ಕೆಲವು ಕಡೆಗೆ ಯಾರಿಂದಲೋ ಸಂಹಾರ ಮಾಡಿಸ್ತಾನೆ. ಏನು ಪರಮಾತ್ಮ, ಯಾರಿಂದ ಯಾವ ಕಾರ್ಯ ಮಾಡಿಸಬೇಕೋ ಅದನ್ನು ಪರಮಾತ್ಮ ಆ ಕಾರ್ಯ ಮಾಡಿಸ್ತಾನಂತೆ. ಜರಾಸಂಧನನ್ನ ಭೀಮಸೇನ ದೇವರಿಂದ ಸಂಹಾರ ಮಾಡಿಸಬೇಕಾಗಿತ್ತು. ಸ್ವತಃ ಭೀಮಸೇನ ದೇವರನ್ನ ಕರೆದುಕೊಂಡು ಹೋಗಿ ಜರಾಸಂಧನನ್ನು ಸಂಹಾರ ಮಾಡಿಸಿ, ಭೂಭಾರ ಹರಣೆ ವಿಷ್ಣೋಹೋ ಪ್ರಧಾನ ಅಂಗಹಿ ಮಾರುತಿ, ಭೂಮಿಯ ಭಾರವನ್ನು ಹರಣ ಮಾಡುವುದಕ್ಕಾಗಿ ವಾಯುದೇವರನ್ನ ಪ್ರಧಾನ ಅಂಗರನ್ನಾಗಿ ಹೇಗೆ ಬಳಸಿಕೊಂಡ ಅಂತ ಭಗವಂತ
ಮಹಾಭಾರತದಲ್ಲಿ ಬರುವ ಎಲ್ಲ ದುಷ್ಟರನ್ನು ವಾಯುದೇವರಿಂದ ಸಂಹಾರ ಮಾಡಿಸಿದರು. ಅವನು ಒಂದು ಬಕಾಸುರನಾಗಿರಬಹುದು, ಕೀಚಕ ಆಗಿರಬಹುದು, ಉಪಕೀಚಕಾದಿಗಳಾಗಿರಬಹುದು, 100 ಜನ ಕೌರವರಾಗಿರಬಹುದು, ಎಲ್ಲ ದುಷ್ಟ ದೈತ್ಯರನ್ನು ನಾಶ ಮಾಡಿಸಿದ್ದು ಭಗವಂತ ವಾಯುದೇವರಿಂದ. ಹೀಗೆ ಯಾರ್ಯಾರಿಗೆ ಅದನ್ನು ಮಾಡಿಸಿ ಯಾರ್ಯಾರಿಗೆ ಆ ತರಹದ ವಿಶೇಷವಾದ ಯಶಸ್ಸು ಕೀರ್ತಿ ಕೊಡ್ತಾನೆ ಭಗವಂತ, ಅವನಿಗೇ ಬಿಟ್ಟದ್ದು. ಹೀಗಾಗಿ ಜರಾಸಂಧನನ್ನು ವಾಯುದೇವರಿಂದ ಸಂಹಾರ ಮಾಡಿಸಿ ತಾನು ಅದನ್ನು ಸ್ವೀಕಾರ ಮಾಡಿದ ಭೀಮಸೇನ ದೇವರಿಂದ ಅನ್ನುವಂತಹ ಕಥೆಯನ್ನೂ ಸಹಿತ ನಾವು ಕೇಳುತ್ತೇವೆ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಮಾತನ್ನು ಹೇಳ್ತಾರೆ. ಏನು ಅಂದರೆ, ಜೀವೇಶ್ವರರ ವಿಷಯದ ಬಗ್ಗೆ ಬಂದಾಗ ಕಿಂಚ ಪ್ರಾಂಚೋ ವದಂತಿತ್ಥಂ ತ್ವಂಚಾನುಸರ ತನ್ಮತಂ ಅಂಚಾಸ್ಯ ಪಾದಯುಗಲಂ ಮುಂಚಾಸುರ ಮತಂ ಬುಧ. ಕಿಂಚ ಪ್ರಾಂಚೋ ವದಂತಿ ಇತ್ತಂ. ನಮ್ಮ ಪ್ರಾಚೀನರು ಹೇಗೆ ಅಂದರೆ ಜೀವೇಶ್ವರರು ಭಿನ್ನ ಅಂತ ಹೇಳಿದರು. ಜೀವ ಮತ್ತು ಈಶ್ವರ ಭಿನ್ನ, ಅವರಿಬ್ಬರೂ ಒಂದಾಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಅವರು ಹೇಳಿರತಕ್ಕಂತಹ ವದಂತಿ ಇತ್ತಂ, ಇದು ವಿಶಿಷ್ಟವಾದದ್ದು, ಯಥಾರ್ಥ ಜ್ಞಾನ. ಜೀವ ಈಶ್ವರರು ಭಿನ್ನರು, ಅವರು ಎಂದೂ ಯಾವ ಕಾಲದಲ್ಲಿಯೂ ಸಹಿತ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ಈಶ್ವರನ ಅಧೀನ ಜೀವ, ಹೀಗಾಗಿ ಜೀವ ಈಶ್ವರನಾಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅವರಿಬ್ಬರು ಭಿನ್ನ ಅಂತ ತಿಳಿದುಕೊಳ್ಳಬೇಕು. ಅಂಚಾಸ್ಯ ಪಾದಯುಗಲಂ, ಹೀಗೆ ತಿಳಿದುಕೊಂಡು ಭಗವಂತನ ವಿಶೇಷವಾಗಿರತಕ್ಕಂತಹ ಈ ಏನು ನಮ್ಮ ಪ್ರಾಚೀನರು ಹೇಳಿಕೊಟ್ಟಿದ್ದಾರೆ, ಶ್ರೀಮದಾಚಾರ್ಯರು ಹೇಳಿಕೊಟ್ಟಿದ್ದಾರೆ, ಹಾಗೆ ಶ್ರೀಮದಾಚಾರ್ಯರು ಹೇಳಿದಂತೆ ಅವರ ಮತವನ್ನು ಅನುಸರಿಸಿ ವಿಶೇಷವಾಗಿ ಅಸುರರನ್ನ ಮತವನ್ನು ಬಿಟ್ಟು, ಅಸುರರಾಗಿರತಕ್ಕಂತಹ ಮುಂಚಾಸುರನು, ಮುಂಚೆ ಅಂದರೆ ಬಿಡೋದು ಅಂತ ಅರ್ಥ, ಅಸುರರ ಮತವನ್ನು ಬಿಟ್ಟು ಶುದ್ಧವಾಗಿರತಕ್ಕಂತಹ ನಮ್ಮ ಜ್ಞಾನಿಗಳು ಶ್ರೀಮದಾಚಾರ್ಯರು, ಪದ್ಮನಾಭತೀರ್ಥರು, ನರಹರಿತೀರ್ಥರು, ಮಾಧವತೀರ್ಥರು, ಅಕ್ಷೋಭ್ಯತೀರ್ಥರು, ಜಯತೀರ್ಥರು, ರಾಘವೇಂದ್ರರು, ವ್ಯಾಸತೀರ್ಥರು, ಶ್ರೀಪಾದರಾಜರು, ರಘುತ್ತಮರು, ಇವರೇನು ಒಂದು ವಿಶಿಷ್ಟವಾದ ದಾರಿಯನ್ನು ಹಾಕಿಕೊಟ್ಟಿದ್ದಾರಲ್ಲ, ಹಾಗೆ ಆ ದಾರಿಯನ್ನು ವಿಶೇಷವಾಗಿ ನೀವು ಅನುಸರಿಸಬೇಕು. ಅಸುರರ ಮತವನ್ನು ಬಿಟ್ಟು ಬಿಡಿ. ಜೀವೇಶ್ವರ ಐಕ್ಯವನ್ನು ಹೇಳುವ ಪ್ರಸಂಗ ಬಂದಾಗ ಸರ್ವಥಾ ಅದನ್ನು ಕಿವಿ ಒಳಗೆ ಹಾಕಿಕೊಳ್ಳಬೇಡಿ. ಯಾವ ಕಾಲಕ್ಕೂ ಜೀವ ಈಶ್ವರರು ಇಬ್ಬರು ಒಂದೇ ಅಲ್ಲ. ಅಖಂಡ ಸಚ್ಚಿದಾನಂದ ವಾಂಗ್ಮನಸಗು ವೇದಾಂತ ಸಾರದಲ್ಲಿ ಹೇಳುವಾಗ ನಮಗನಿಸ್ತದೆ, ಜೀವೇಶ್ವರರು ಯಾವಾಗಲೂ ಯಾವ ಕಾಲದಲ್ಲಿಯೂ ಸಹಿತ ಇಬ್ಬರು ಒಂದಾಗಲಿ ಸಾಧ್ಯ ಇಲ್ಲ. ಶಾಸ್ತ್ರ ಹೇಳುತ್ತದೆ. ಇಲ್ಲ ಆಚಾರ್ಯ, ಹೇಗೆ ನಾವು ಅದನ್ನು ಒಪ್ಪೋದು? ನಮಗೆ ಸಾಕಷ್ಟು ಗ್ರಂಥಗಳು ಉಲ್ಲೇಖ ಇದೆ, ಶಾಸ್ತ್ರ ಗ್ರಂಥಗಳಿದೆ. ಶ್ರೀಮದಾಚಾರ್ಯರು ತತ್ವನಿರ್ಣಯದಲ್ಲಿ ಹೇಳಿದ್ದಾರೆ. ಅನೇಕ ಗ್ರಂಥಗಳಲ್ಲಿ ಶ್ರೀಮದಾಚಾರ್ಯರು ಅದನ್ನು ಪ್ರತಿಪಾದನೆ ಮಾಡಿಕೊಟ್ಟಿದ್ದಾರೆ. ವ್ಯಾಖ್ಯಾನಕಾರರು ಅದನ್ನು ಬಹಳ ಸುಂದರವಾಗಿ ನಿರೂಪಣೆಯನ್ನು ಸಹಿತ ಮಾಡಿದ್ದಾರೆ. ಇದು ಸರ್ವಶ್ರುತಿ ಸಮ್ಮತವಾಗಿರತಕ್ಕಂತಹ ವಿಚಾರ. ಐಕ್ಯ ಎಂಬುದಕ್ಕೆ ಬಹಳಷ್ಟು ಹೇಳಿದ್ದಾರೆ. ಸ್ಥಾನೈಕ್ಯ ಅಂತ ಇದೆ, ಮತ್ತೈಕ್ಯ ಅಂತ ಇದೆ. ಸಾಯಂಕಾಲದಲ್ಲಿ ಎಲ್ಲ ಆಕಳಗಳು ಒಂದು ಕಡೆಗೆ ಏಕೀಭವಂತಿ, ಸೇರ್ತಾವೆ ಅಂತ ಹೇಳ್ತಾರೆ. ಒಂದು ಕಡೆಗೆ ರಾತ್ರಿ ಸೇರ್ತಾವೆ ಅಂದರೆ ಒಂದು ಮನೆಯಲ್ಲಿ ಸೇರ್ತಾವೆ, ಅಥವಾ ಅವುಗಳಿಗೋಸ್ಕರವಾಗಿ ಏನು ನೀವು ಮಾಡಿರ್ತೀರಿ ಆ ಗೋಶಾಲೆಯಲ್ಲಿ ಸೇರ್ತಾವೆ ಅಂತ ಅರ್ಥ. ಎಲ್ಲ ಸೇರಿಸಿ ಒಂದೇ ಉಂಡೆ ಆಗ್ತದೆ. ಏಕೀಭವಂತಿ ಅಂದರೆ ಒಂದು ಪ್ರದೇಶದಲ್ಲಿ ಸೇರ್ತದೆ ಅಂತ. ಹರಿಸರ್ವೋತ್ತಮತ್ವ, ವಾಯು ಜೀವೋತ್ತಮತ್ವದ ಬಗ್ಗೆ ನಮ್ಮೆಲ್ಲರ ಅಭಿಪ್ರಾಯ ಒಂದೇ ಅಂತ ಹೇಳಿದರೆ ಅದು ಮತ್ತೆ ಐಕ್ಯ. ಎಲ್ಲರ ಅಭಿಪ್ರಾಯ ಒಂದೇ ಅಂತ ಅರ್ಥ. ಐಕ್ಯ ಎಂಬುದಕ್ಕೆ ಸ್ಥಾನೈಕ್ಯ, ಮತ್ತೈಕ್ಯ, ಬೇರೆ 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 ವಿಷಯಗಳಿದೆ. ಹೀಗಾಗಿ ಇಲ್ಲಿ ಐಕ್ಯ ಎಂಬುದು ಈ ಜೀವೇಶ್ವರರಿಗೆ ಸಂಬಂಧಪಟ್ಟ ವಿಷಯ. ಜೀವೇಶ್ವರರಿಗೆ ಯಾವ ಕಾಲದಲ್ಲೂ ಸಹಿತ ಕೂಡಲಿಕ್ಕೆ ಸಾಧ್ಯ ಇಲ್ಲ. ಈಶ್ವರನೇ ಬೇರೆ, ಜೀವನೇ ಬೇರೆ. ಆ ಭಗವಂತ ಸರ್ವಾಧಾರ, ಸರ್ವಾಶ್ರಯ, ಸರ್ವನಿಯಾಮಕ, ಸರ್ವಧರ್ತ, ಸರ್ವಪ್ರೇರಕನಾಗಿದ್ದಾನೆ. ಜೀವ ಅಲ್ಪಜ್ಞ, ಅಲ್ಪಕರ್ತೃತ್ವ, ಅಸ್ವತಂತ್ರ, ಇದೆಲ್ಲವೂ ಜೀವನ ವಿಶೇಷವಾಗಿರ್ತಕ್ಕಂತಹ ಲಕ್ಷಣಗಳು. ಇಬ್ಬರಿಗೂ ಸಹಿತ ಸಾಮ್ಯ ಯಾವ ಕಾಲಕ್ಕೂ ಆಗಲಿಕ್ಕೆ ಸಾಧ್ಯ ಇಲ್ಲ, ಯಾವ ಕಾಲಕ್ಕೂ ಇಲ್ಲ. ಹೀಗಾಗಿ ಯಾರೋ ಒಬ್ರು ಹೇಳಿದ್ರಂತ, ಬರೀ ಬಾಯಿ ತೆಗೆದ್ರೆ ಬರೀ ಇದನ್ನೇ ಖಂಡನೆ ಮಾಡ್ತೀರಲ್ರಿ ನೀವು, ಸತ್ಯಧ್ಯಾನರ ಹತ್ರ ಬಂದು ಹೇಳಿದ್ರಂತ. ಹೌದಪ್ಪ, ನಮಗೆ ಬೇರೆ ಕೆಲಸ ಇಲ್ಲ ನೋಡಿ, ಬರೀ ಇದನ್ನೇ ಮಾಡ್ತೀವಿ ಅಂತ ತಿಳ್ಕೊಂಡು. ಯಾರೋ ಒಬ್ಬ ಸಣ್ಣ ಹುಡುಗ ಬರ್ತಾನೆ, ಸಂಧ್ಯಾ ವಂದನ ಮಾಡೋ ಅಂತ ಹೇಳ್ತೀವಿ.
ಅವಾಗ ಆ ಹುಡುಗ ಹೇಳ್ತಾನೆ, ನಾನು ಯಾಕ್ರಿ ಸಂಧ್ಯಾವಂದನ ಮಾಡಬೇಕು? ಅಹಂ ಬ್ರಹ್ಮಾಸ್ಮಿ ಬ್ರಹ್ಮವಿದ್ ಬ್ರಹ್ಮೈವ ಭವತಿ. ನಾನೇ ಬ್ರಹ್ಮ, ಸಂಧ್ಯಾವಂದನ ಮಾಡಿ ನಾನೇನು ಮಾಡಬೇಕಾಗಿ? ಆವಾಗ ಅವನು ತಿಳಿಸ್ಬೇಕಾಗ್ತದೆ, ನೀನು ಬ್ರಹ್ಮ ಅಲ್ಲಪ್ಪ, ಬ್ರಹ್ಮನ ಲಕ್ಷಣಗಳು ಬೇರೆ, ಈಶ್ವರನ ಲಕ್ಷಣಗಳು ಬೇರೆ, ನೀನು ಜೀವ, ನೀನು ಸಾಧನ ಮಾಡಬೇಕು, ತಿಳಿಸ್ಬೇಕು ಅನ್ನೋ ಅನಿವಾರ್ಯ ಬರ್ತದೆ. ಹೀಗಾಗಿ ಜೀವಬ್ರಹ್ಮರ ಐಕ್ಯರ ವಿಚಾರ ಬಹಳ ದೊಡ್ಡ ವಿಷಯ. ಅದರ ಮೇಲೆ ಅದಕ್ಕೆ ತಲೆ ಕೆಡಿಸಿಕೊಳ್ಳಬೇಡಿ. ಮುಂಚಾಸುರ ಮತಂಬುಧ, ಆ ವಿಶೇಷವಾಗಿ ಆ ಜೀವೇಶ್ವರ ಐಕ್ಯದ ವಿಚಾರವನ್ನು ಬಿಟ್ಟು ಶುದ್ಧವಾದ ಜ್ಞಾನವನ್ನು ಕಿಂಚ ಪ್ರಾಂಚೋ ವದಂತಿ ಇತ್ತಂ, ನಮ್ಮ ಹಿಂದಿನ ಗುರುಗಳು ಹೇಳಿರತಕ್ಕಂತಹ ಆ ವಿಶೇಷವಾಗಿರ್ತಕ್ಕಂತಹ ಜ್ಞಾನವನ್ನು ತಲೆಯೊಳಗೆ ಇಟ್ಟುಕೊಂಡು, ಆ ತಾತ್ಪರ್ಯವನ್ನು ಇಟ್ಟುಕೊಂಡು ವಿಶೇಷವಾಗಿ ನಾವು ಅದನ್ನು ಪರಿಪಾಲನೆ ಮಾಡಿಕೊಂಡು ಹೋಗಬೇಕು ಅನ್ನುವಂತಹ ಮಾತನ್ನು ತಿಳಿಸಿಕೊಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಮುಂದೆ ಹೇಳ್ತಾರೆ, ಯಾವ ಭಗವಂತ ಜಗತ್ತಿಗೆ ವಿಶಿಷ್ಟವಾದ ಜ್ಞಾನವನ್ನು ಕೊಟ್ಟಿದ್ದಾನೆ, ಸಂತೋಷವನ್ನು ಕೊಟ್ಟಿದ್ದಾನೆ. ಮೋಧಿ ಹಯಾನನೋ ಯಶ್ಚೇನಿ ದುಃಖಸ್ಯ ಯೋ ಸತಾಂ ಭೇದಿ ಸಕಲ ತತ್ವಾನಾಂ ವೇದಿ ಕೋಸ್ಯ ಸಮೋಬದ. 2 ಶ್ಲೋಕದಲ್ಲಿ ಹೇಳ್ತಾರೆ. 2 ಶ್ಲೋಕದಲ್ಲಿ ನಾನು ಹೇಳಿದೆ, ಕೆಲವು ಹಸ್ತಪ್ರತಿಗಳಲ್ಲಿ ವ್ಯತ್ಯಾಸ ಇದೆ. ಮೋಧಿ ಹಯಾನನೋ ಯಸ್ಯ ದುಃಖಶ್ಚೇದ್ಯಸ್ಯ ಚ ಸತಾಂ ಭೇದಿ ಸಕಲ ತತ್ವಾನಾಂ ವೇದಿ ಕೋಸ್ಯ ಸಮೋಬದಃ. ಮೋದಿ ಹಯಾನನು, ಹಯಾನನು ಅಂದ್ರೆ ಹಯಗ್ರೀವ ರೂಪಿಯಾಗಿರತಕ್ಕಂತಹ ಪರಮಾತ್ಮ ಸದಾ ಆನಂದವನ್ನು ಹೊಂದಿದವನು. ಯಾರಿಗೆ ಆನಂದ ಇದೆಯೋ ಅವನ ಮಾತ್ರ ಜಗತ್ತಿಗೆ ಆನಂದವನ್ನು ಕೊಡ್ತಾನೆ, ಇಲ್ಲಾಂದ್ರೆ ಆನಂದ ಕೊಡ್ಲಿಕ್ಕಾಗೋದಿಲ್ಲ. ಅಂತಹ ಮೋದಿ, ನಮ್ಮ ಮೋದಿಗೂ ಬೇಕಾದ್ರೆ ಹಂಗೆ ಹೇಳ್ಕೊಳ್ರಿ ಬೇಡ ನಂಗೆ. ಯಾಕಂದ್ರೆ ಭಗವಂತನಿಗೆ ಯಾಕೆ ಹೆಸರು ಅಂದರೆ ಮೋದಂ ದದಾತಿ ಇತಿ ಮೋದಿ, ಮೋದಂ ದೀಯತೆ ಯಸ್ಮಾತ್ ಸಹ ಮೋದಿ. ಇಡೀ ಜಗತ್ತಿನ ಪ್ರಪಂಚದ ಜನರಿಗೆ ವಿಶೇಷವಾದ ಆನಂದವನ್ನು ಸಂತೋಷವನ್ನು ಕೊಡ್ತಾನೆ. ದೀಯತೆ, ಯಾರಿಂದ ಸಿಕ್ಕಿದೆಯೋ ಅವನನ್ನು ಮೋದಿ ಅಂತ ಕರಿ. ಅಥವಾ ಇವತ್ತು ನಮ್ಮ ಮೋದಿ ಎಲ್ಲರಿಗೂ ಏನೋ ವಿಶೇಷ ಕೊಡ್ತಾ ಇದ್ದಾನೆ ಅಂದ ಮಾತ್ರಕ್ಕೆ ಅವನನ್ನು ಬೇಕಾದ್ರೆ ಮೋದಿ ಅಂತ ಯಸ್ಮಾತ್ ಸಹ ಮೋದಿ ಇತಿ ವಕ್ತುಂ ಶಕ್ಯತೆ ಅತ್ರ. ಅಷ್ಟು ಮಾತ್ರ ಅಲ್ಲ, ಭೇದಿ ಸಕಲ ತತ್ವಾನಾಂ ವೇದಿ ಕೋ ಅಸ್ಯ ಸಮೋಬದ. ಅಷ್ಟು ಮಾತ್ರ ಅಲ್ಲ, ಸಜ್ಜನರ ಸಕಲ ತತ್ವಗಳನ್ನು ವಿಶಿಷ್ಟವಾಗಿರತಕ್ಕಂತಹ ಸಜ್ಜನರಿಗೆ ಎಲ್ಲ ವಿಶೇಷವಾದ ಅನುಗ್ರಹವನ್ನು ಮಾಡಿದವನು, ಸಕಲ ತತ್ವಗಳನ್ನು ತಿಳಿದುಕೊಂಡವನು. ಅಷ್ಟು ಮಾತ್ರ ಅಲ್ಲ, ದುರ್ಜನರನ್ನು ನಾಶ ಮಾಡತಕ್ಕಂತಹ ಸಾಮರ್ಥ್ಯ ನಿನಗೆ ಇದೆ. ಕೋ ಅಸ್ಯ ಸಮೋವದ, ನಿನಗೆ ಮತ್ಯಾರು ಸಮ? ಭೇದಿ ನೋಡಿ ಹೇಗೆ ಜಗತ್ತು, ನೋಡಿ ಹೇಗೆ ಜಗತ್ತು, ನೋಡಿ ಹೇಗೆ ಜಗತ್ತು, ನೋಡಿ ಹೇಗೆ